ನಮಸ್ಕಾರ. ಆರೋಗ್ಯಕ್ಕಾಗಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ನೀವು ಯಾವುದೇ ಜನನಿ ಬಿಡ ಜಾಗಕ್ಕೆ ಹೋಗಿ ಅಥವಾ ಯಾವುದೇ ಒಂದು ಕೋಣೆ ಒಳಗೆ ಹೋಗಿ ಅಲ್ಲೊಂದಷ್ಟು ಜನರಿರ್ತಾರೆ. ನಮ್ಮ ಗಮನ ಸೆಳೆಯೋದು ಯಾರು ಗೊತ್ತಾ? ಅಲ್ಲೊಂದು ಮುಗುಳ್ನಗವನ್ನು ಹಾಯಿಸ್ತಾರಲ್ಲ, ಅವರು ಯಾವಾಗಲೂ ನಮ್ಮ ಗಮನವನ್ನು ಸೆಳೀತಾರೆ. ಆ ಮುಗುಳ್ನಗುವಿನ ಜೊತೆಗೆ ಅವರ ದಂತ ಪಂಕ್ತಿ ಕೂಡ ನಾವು ಗಮನಿಸ್ತೇವೆ. ಯಾರಾದರೂ ಒಂದು ಆರೋಗ್ಯಯುತ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಾದರೆ, ಮನಸ್ಸು ದೇಹ ಎಲ್ಲ ಆರೋಗ್ಯವಾಗಿದೆ ಅಂದರೆ ಅದು ಅವರ ದಂತ ಪಂಕ್ತಿಯಲ್ಲಿ ನಮಗೆ ಬಹಳ ಸಲೀಸಾಗಿ ಕಂಡುಬಿಡುತ್ತೆ. ಮುತ್ತಿನಂಥ ಹಲ್ಲುಗಳು, ಮುತ್ತು ಉದುರದಂತೆ ನಗ್ತಾರೆ ಅಂತ ಕೂಡ ನಾವು ಮಾತಾಡ್ತೇವೆ ಅಲ್ವಾ? ಒಬ್ಬರ ಮುಖಕ್ಕೆ, ಆ ಮುಖ ಲಕ್ಷಣಕ್ಕೆ ದಂತ ಪಂಕ್ತಿಗಳು ಅದೆಷ್ಟು ಮುಖ್ಯವಾಗುತ್ತೆ ಇದರಿಂದನೇ ಗೊತ್ತಾಗುತ್ತೆ. ಅವರ ನಗುವಿನಲ್ಲಿ ನಮಗೆ ಸಿಗುವಂಥ ಆ ಆಹ್ಲಾದ ಅಥವಾ ಅವ್ರು ಕಾಣಿಸುವಂಥ ಸೌಂದರ್ಯ, ಇದೆಲ್ಲವೂ ಹುಟ್ಟೋದು ಒಂದೊಳ್ಳೆಯ ದಂತ ಪಂಕ್ತಿಯಿಂದ. ಇದರ ಜೊತೆಗೆ ಮತ್ತೊಂದು ವಿಷಯ ಕೂಡ ಹೇಳ್ತಾರೆ. ನಮ್ಮ ಇಡೀ ದೇಹದ ಆರೋಗ್ಯ ನಿಂತಿರೋದೇ ನಮ್ಮ ಬಾಯಿಯಿಂದ ಅಥವಾ ನಮ್ಮ ದಂತ ಪಂಕ್ತಿಯ ಆರೋಗ್ಯದಿಂದ ಅಂತ ಕೂಡ ಹೇಳ್ತಾರೆ. ವಾಟ್ ವಿ ಈಟ್ ಈಸ್ ವಾಟ್ ವಿ ಆರ್. ನಾವು ಏನು ತಿಂತೀವೋ ನಾವು ಅದೇ ಆಗಿರ್ತೇವೆ. ಮತ್ತು ಈ ತಿನ್ನುವುದಕ್ಕೆ ಮೊದಲು ಉಪಯೋಗ ಆಗೋದೇ ದಂತಪಂಕ್ತಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ, ದಂತ ಪಂಕ್ತಿಯ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್, ಆತ್ಮೀಯವಾದ ಸ್ವಾಗತ. ಇದನ್ನಂತೂ ಹೇಳಲೇಬೇಕು, ನಿಮ್ಮ ನಗು ಕೂಡ ನಮಗೆ ಬಹಳ ಆಪ್ಯಾಯಮಾನವಾದದ್ದು. ದಂತ ಪಂಕ್ತಿ, ಈ ಹಲ್ಲು ಸದೃಢವಾಗಿರ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ಯಾರು ನಮ್ಮ ಹಲ್ಲು ಉದುರಿಸಬಾರ್ದು ಅಂತ. ಹಲ್ಲು ಸದೃಢವಾಗಿರ್ಬೇಕು ಅಂದ್ರೆ, ಮನೆ ಸದೃಢವಾಗಿರ್ಬೇಕು ಅಂದ್ರೆ ಬುನಾದಿ ಸದೃಢವಾಗಿರ್ಬೇಕು. ಹೌದು, ಅಷ್ಟೇ ಅಲ್ಲ? ಸದೃಢವಾಗಿ ಬುನಾದಿ ಇಲ್ಲ ಅಂದ್ರೆ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅದೇನು ಸದೃಢ. ಸೊ ಹಲ್ಲುಗಳು ಸದೃಢವಾಗಿರ್ಬೇಕು ಅಂದ್ರೆ ಒಸಡು ಸದೃಢವಾಗಿರಬೇಕು. ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಒಸಡಿಗೆ ಗಮನವನ್ನು ಬಿಟ್ಟು ಬರೀ ಹಲ್ಲಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಏನು ಯೂಸ್ ಆಗೋದಿಲ್ಲ. ಯಾಕಂದ್ರೆ ಬುನಾದಿನ ಹಲ್ಲುಗಳನ್ನು ಹಿಡ್ಕೊಂಡಿರೋದು ಒಸಡು ಮಾತ್ರ. ಈ ಜಾ ಇದಾವಲ್ಲ, ಇದರಲ್ಲಿ ಮತ್ತೆ ಮೇಲ್ಗಡೆ ಆ ಮೂಳೆಯಲ್ಲಿ ತೂತುಗಳಿದೆ, ಅದರೊಳಗೆ ಹಲ್ಲುಗಳು ಕೂತ್ಕೊಂಡಿದೆ. ಆದರೆ ಅದೇನು ಅಂಟ್ಕೊಂಡಿಲ್ಲ. ಅದು ಹಿಡ್ಕೊಂಡಿರೋದೆಲ್ಲ ಒಸಡಿನಿಂದ. ಆ ಹಲ್ಲುಗಳು ಈ ಮೂಳೆಗಳಿಗೆ ಅಂಟ್ಕೊಂಡಿರಲ್ಲ. ಆ ಒಸಡು ಎಷ್ಟು ಬಿಗಿಯಾಗಿ ಹಲ್ಲನ್ನು ಹಿಡ್ಕೊಳ್ತದೋ ಅಷ್ಟು ನಮ್ಮ ಹಲ್ಲುಗಳು ಬಿಗಿ. ಎಷ್ಟು ಒಸಡು ಸ್ವಲ್ಪ ಲೂಸ್ ಆಯಿತು, ಅದಕ್ಕೇನು ತೊಂದರೆ ಆಯಿತು ಅಂದರೆ ಅಲ್ಲಿಗೆ ನೇರವಾಗಿ ಡೆಫಿನೆಟ್ಲಿ ಅದು ತೊಂದರೆ ಆಗಿಬಿಡ್ತದೆ. ಹಾಗಾಗಿ ದಂತಗಳ ಆರೋಗ್ಯ ಚೆನ್ನಾಗಿದೆ ಅಂದರೆ ಒಸಡಿನ ಆರೋಗ್ಯ ಚೆನ್ನಾಗಿರ್ತದೆ ಅಂತಲೇ ಅರ್ಥ. ಒಸಡಿನ ಆರೋಗ್ಯವನ್ನು ಕೆಡಿಸ್ಕೊಂಡು ದಂತದ ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಗಮನಿಸಿ ನೋಡಿ, ವಯಸ್ಸಾದ್ಮೇಲೆ ಯಾಕೆಪ್ಪ ಹಲ್ಲು ಉದುರುತ್ತೆ? ಯಾಕೆ ಉದುರುತ್ತೆ ಹಲ್ಲು? ಸುಮ್ಮನೆ ಅದು ಇರ್ಬೋದಿತ್ತಲ್ಲ. ಹಲ್ಲು ನೀವು ಪುಡಿ ಮಾಡಿದ್ರು ಕೂಡ ಅದೇ ಗಟ್ಟಿನೇ ಇರ್ತದೆ. ವಯಸ್ಸಾದ ತಕ್ಷಣ ಹಲ್ಲೇನು ಮೆತ್ತಗಾಗಲ್ಲ. ಅಷ್ಟೇ ಗಟ್ಟಿ ಇರೋ ಹಲ್ಲು ವಯಸ್ಸಾದ್ಮೇಲೆ ಉದುರುತ್ತೆ. ಯಾಕೆ ಅಂದರೆ ಮಸಲ್ಸು ವಯಸ್ಸಾದಮೇಲೆ ಅದು ಟೋನಿಸಿಟಿ ಕಳ್ಕೊಳ್ತದೆ. ಇಲ್ಲೆಲ್ಲ ಎಳೆ ಬಿದ್ದಿರ್ತದೆ ನೋಡಿ, ಇಲ್ಲೆಲ್ಲ ಎಳೆ ಬಿದ್ದಿರ್ತದೆ. ಸೊ ಒಸಡು ಕೂಡ ಒಂದು ಮಾಂಸಖಂಡದ ಭಾಗ, ಮಸಲ್ಸ್ ಅದು ಕೂಡ ಲೂಸ್ ಆಗುತ್ತೆ. ಒಸಡು ಲೂಸ್ ಆಯಿತು ಅಂದರೆ ಹಲ್ಲುಗಳು ಈಚೆ ಬರೋದು ಅನಿವಾರ್ಯ. ನೀವು ಬಿಗಿಯಾದಂಗೆ ಕಡಿಯೋಕ್ಕಾಗಲ್ಲ. ಅದು ಹಲ್ಲಿನ ಪ್ರಾಬ್ಲಮ್ ಅಲ್ಲ, ಒಸಡಿನ ಪ್ರಾಬ್ಲಮ್. ನನಗೆ ಬಿಗಿಯಾದ ಕಚ್ಚಕ್ಕಾಗಲ್ಲ ಅಂದರೆ ಒಸಡಿಗೆ ಬಲ ಇಲ್ಲ ಅಂತ ಹಲ್ಲನ್ನು ಹಿಡ್ಕೊಳ್ಳೋಕ್ಕೆ. ಹಲ್ಲು ಬಲವಾಗಿರ್ತದೆ, ಒಸಡನ್ನು ಬಲವಾಗಿ ಇರಬೇಕು. ಹಾಗಾಗಿ ಹಲ್ಲು ಚೆನ್ನಾಗಿರಬೇಕು ಅಂದರೆ ಒಸಡಿನ ಆರೋಗ್ಯವೇ ಮೂಲ. ಅದರ ಅರ್ಥ ನಾವು ಒಸಡನ್ನು ಚೆನ್ನಾಗಿ ಇಟ್ಕೋಬೇಕು. ಇಂದಿನ ದಿನಗಳಲ್ಲಿ ದಂತಾರೋಗ್ಯ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೋತಾ ಇದೆ. ಸಾಕಷ್ಟು ನಾವು ಈ ಬಗ್ಗೆ ತುಂಬಾ ಅನಿವಾರ್ಯ. ಅದು ನೀವು ಹೇಳಿದ್ರಿ ಇಂಟ್ರೊಡಕ್ಷನ್ ಮಾಡುವಾಗ, ನಾವೇನು ಉಣ್ತೀವೋ ನಾವು ಅದೇ ಇದ್ದೀವಿ ಅಂತ. ಸೊ ಉಣ್ಣೋದಕ್ಕಿರುವಂಥದ್ದೇ ಬಾಯಿ. ಸೊ ಎಂಟ್ರಿನೇ ಸರಿ ಇಲ್ಲ ಅಂದರೆ ಉಳಿದದ್ದೆಲ್ಲ ಸರಿ ಇಲ್ಲ ಅಂತಲೇ ಅರ್ಥ. ಸೊ ಹಾಗಾಗಿ ಎಂಟ್ರಿ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ನಾವು ಅಮೃತದಂಥ ಆಹಾರ ಊಟ ಮಾಡಲಿ, ಬಾಯಿನೇನಾದರೂ ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಅದು ಒಳಗೆ ಹೋಗುವಾಗ ಕೆಡಿಸ್ಕೊಂಡೇ ಒಳಗೆ ಹೋಗುವಂಥದ್ದು. ಏನು ಹಾಗಂದರೆ, ನೀವು ಬಾಯಿ ತುಂಬ ಹುಳಿ ಇದೆ, ನೀವು ಹಾಲು ಕುಡಿದ್ರೆ ಏನಾಗ್ಬೋದು? ಅದು ಹೊಟ್ಟೆಗೆ ಹೋದ್ರೆ ಏನಾಗುತ್ತೆ? ನೀವು ಕುಡ್ದಿದ್ದು ಹಾಲು ಅಂತ ನೀವು ಅಂದ್ಕೊಂಡಿರ್ತೀರಿ, ಅದ್ರ ಹೊಟ್ಟೆಗೆ ಹೋದ್ರೆ ಏನಾಗಿರ್ತದೆ? ಸೊ ಅದು ಏನಾಗಬಾರ್ದೋ ಅದಾಗಿರ್ತದೆ. ಹಾಗಾಗಿ ಬಾಯಿ ಇದೆಯಲ್ಲ, ಇವತ್ತು ತುಂಬ ಚರ್ಚೆಗೆ ಬರ್ತಾ ಇರೋದಕ್ಕೆ ಕಾರಣ ಏನಂದರೆ, ದಂತಗಳಲ್ಲಿ ಏನಾದರೂ ಹುಳುಕಲ್ಲು ಅಂತಿತ್ತು ಅಂದರೆ ಅದರೊಳಗೆ ಸಿಗ್ತಕ್ಕಂತಹ ಕ್ರಿಮಿಗಳು ಹಾರ್ಟ್ ಅಟ್ಯಾಕ್ ಆದ ವ್ಯಕ್ತಿಯಲ್ಲಿ ಹೃದಯದಲ್ಲಿ ಸಿಗ್ತಾ ಇದೆ. ಅಂದರೆ ಇದು ಅಲ್ಲಿಗೆ ಡೈರೆಕ್ಟಾಗಿ ಕನೆಕ್ಷನ್ ಇದೆ ಅಂಥೇಳಿ ಸಂಶೋಧನೆಗಳು ಸಾಕಷ್ಟು ನಿಖರವಾಗಿ ಹೇಳ್ತಾ ಇರೋದ್ರಿಂದ ಹಲ್ಲಿನ ಆರೋಗ್ಯದ ಬಗ್ಗೆ ಇಷ್ಟು ಅಲರ್ಟ್ ಬಂದ್ಬಿಟ್ಟಿದೆ. ಸೊ ಯಾವುದೇ ಹಾರ್ಟ್ ಅಟ್ಯಾಕ್ ಇದೆ ಅಂದರೆ ಹಲ್ಲಿನ ಸಮಸ್ಯೆ ಇದೆಯಾ ಅಂತ ಕೇಳೋ ಅಷ್ಟು ಲೆವೆಲ್ಗೆ ಬಂದಿದೆ. ಹಾಗಾಗಿ ಅನಿವಾರ್ಯವಾಗಿ ನಾವು ಹಲ್ಲನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅನಿವಾರ್ಯ ಆಗಿಬಿಟ್ಟಿದೆ. ಇಟ್ಕೊಳ್ಳೇಬೇಕು. ನೀವು ಹುಳುಕಲ್ಲಾಗಿದೆ, ಏನೋ ಇತ್ತು ಬಿಡು, ಹೋಯ್ತು ಬಿಡು, ಬಿತ್ತು ಬಿಡು ಅನ್ನೋ ಪ್ರಶ್ನೆ ಇವಾಗಿಲ್ಲ.
ಹಾಗಾಗಿ ತುಂಬ ಮುನ್ನೆಲೆಗೆ ಬಂದಿದೆ ಚರ್ಚೆ. ಹೀಗೆ ನಾವು ಅಲ್ಲಿಂದ ಪ್ರಾರಂಭ ಮಾಡ್ಬೋದು, ಮೂಲದಿಂದ ಪ್ರಾರಂಭ ಮಾಡೋದು. ಹೊಸಡನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅಂತ ನಾನು ಹೇಳಿದ್ದು. ಹಲ್ಲು ಚೆನ್ನಾಗಿರ್ಬೇಕು, ಹೊಸಡನ್ನು ಚೆನ್ನಾಗಿ ಇಟ್ಕೊಳ್ಳಿ. ಹೊಸಡು ಚೆನ್ನಾಗಿಲ್ಲ ಅಂದ್ರೆ ಹಲ್ಲು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಹೊಸಡನ್ನ ಸದೃಢವಾಗಿರಿಸ್ಕೋಬೇಕು ಅಂತಾದ್ರೆ ನಾವು ಏನ್ ಮಾಡ್ಬೇಕು? ಯಾವ ರೀತಿ ಆಹಾರಗಳು, ಹೌದು, ದೇಹ ಆರೋಗ್ಯ ಹೇಗೆ ನೋಡ್ಕೋಬೇಕು? ಸರಳವಾದ ಪ್ರಕ್ರಿಯೆ. ನಾನು ಅವಾಗಲೇ ಹೇಳಿದೆ, ಹೊಸಡು ಮಾಂಸಖಂಡದ ಒಂದು ಭಾಗ. ಮಸಲ್ಸ್ ಹಿಂಗಿದೆಯೋ ಹೊಸಡು ಹಂಗಿರ್ತದೆ. ಸೊ ಮಸಲ್ಸ್ ಹಾಳಾಗೋದಕ್ಕೆ ಏನೇನು ಪ್ರಕ್ರಿಯೆಗಳು ಅದನ್ನು ಮಾಡದೇ ಇದ್ದರೆ ಹೊಸಡು ಗಟ್ಟಿಯಾಗಿರ್ತದೆ. ಹೊಸಡು ಗಟ್ಟಿಯಾಗಿದ್ರೆ ಹಲ್ಲು ಗಟ್ಟಿ ಇರ್ತದೆ. ಏನು ಮಸಲ್ಸ್ ಹಾಳಾಗೋದಕ್ಕೆ ಏನು ವೆರಿ ಇಂಪಾರ್ಟೆಂಟ್ ಅಂದರೆ ಆಮ್ಲೀಯತೆ, ಹುಳಿ ಅಂಶ ಅಂತ. ಆಮ್ಲೀಯ ಭಾವ, ಎಷ್ಟು ಆಮ್ಲೀಯತೆ ಇರ್ತದೋ ಅಷ್ಟು ಮಸಲ್ಸು ಲೂಸ್ ಆಗ್ತದೆ. ಮನುಷ್ಯನ ಶರೀರಕ್ಕೆ ಎಷ್ಟು ಆಮ್ಲೀಯತೆನ ನಾವು ತುಂಬಿಸ್ತೀವೋ ಅಷ್ಟು ಮಸಲ್ಸು ವೀಕ್ ಆಗ್ತಾ ಬರ್ತವೆ. ಇದು ಎಷ್ಟು ವೀಕ್ ಆಗುತ್ತೋ ಅಷ್ಟು ಹಲ್ಲುಗಳು ಅಳ್ಳಾಡುತ್ತೆ. ಸೊ ಆ್ಯಸಿಡಿಟಿ ಅಂತೇನು ಕರಿತೀರೋ ಅದೇ ಹಲ್ಲಿನ ಅನಾರೋಗ್ಯಕ್ಕೆ ಮೊಟ್ಟ ಮೊದಲ ಕಾರಣ. ಕೆಲವು ಸರಿ ತೆಗೆದ ತಕ್ಷಣ ಹುಳಿ ಬಂದುಬಿಡ್ತದೆ. ಕೆಲವರಿಗೆ ಹುಳಿ ತೆಗೆ ಬರುತ್ತದೆ ಮತ್ತು ಹುಳಿ ಅಂಶನೇ ಸ್ವಲ್ಪ ಬಂದುಬಿಡ್ತದೆ. ಬಾಯಲ್ಲಿ ಇಟ್ಕೊಳಕ್ಕಾಗಲ್ಲ, ಅಷ್ಟು ಜುಮ್ ಅಂತ ಹೋಗುತ್ತೆ ಶರೀರ. ಒದ್ದಾಡ್ತಾರೆ. ಜುಮ್ ಅನ್ನೋದೇನು, ಇಡೀ ಹಲ್ಲುಗಳು ಹೊಸಡು ಎಲ್ಲ ಜುಮ್ ಅನ್ನುತ್ತೆ. ಯಾಕೆ ಅಂದರೆ ಇದು ಹೊಸಡು ಹಲ್ಲುಗಳಿಗೂ ಮತ್ತು ಹುಳಿಗೂ ಆಗಿ ಬರಲ್ಲ. ಅದು ರಿವರ್ಸ್ ಕೇಸ್. ಇದು ಕ್ಷಾರೀಯವಾಗಿರಬೇಕು. ಅದು ಆ್ಯಸಿಡ್ ಬಂದ ತಕ್ಷಣ ಅದು ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಹಲ್ಲು ಹುಳುಕಾಗೋದಕ್ಕೂ ಹೊಸಡಿದಾಗೋದಕ್ಕೂ ಕಾರಣನೇ ಇಲ್ಲಿ ಆ್ಯಸಿಡಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು. ವೆರಿ ಸಿಂಪಲ್. ಆ್ಯಸಿಡಿಟಿ ಒಂದು ಚೆನ್ನಾಗಿ ಆಗಲಿಲ್ಲದಂಗೆ ನೋಡಿಕೊಂಡ್ರೆ ಮಾತ್ರ ನಿಮಗೆಲ್ಲ ಆಹಾರದಿಂದ ಎಸಿಡಿಟಿ ಆಗದಂಗೆ ನೋಡಿಕೊಂಡ್ರೆ ನೇರವಾಗಿ ಎಸಿಡಿಟಿ ಅಂತ ತೊಗೊಳ್ಳಿ, ಬೇರೆ ಯಾವ ಶಬ್ದನೂ ಬೇಡ. ಆಮ್ಲಪಿತ್ತ ಅಂತ ಅಂದ್ಕೊಳ್ಳಿ, ಇಲ್ಲ ಆ್ಯಸಿಡಿಟಿ ಅಂತ ಅಂದ್ಕೊಳ್ಳಿ. ಬೇರೆ ಎಲ್ಲವೂ ಕನ್ಫ್ಯೂಸ್ ಆಗೋದು ಬೇಡ. ಆ್ಯಸಿಡಿಟಿ ಕಮ್ಮಿ ಆದರೆ ಮಾತ್ರ ಹೊಸಡು ಚೆನ್ನಾಗಿರ್ತದೆ. ಎಸಿಡಿಟಿ ಹೆಚ್ಚಿದ್ದಷ್ಟು ಹೊಸಡು ಮತ್ತು ಹಲ್ಲು ಹಾಳಾಗುತ್ತೆ. ಇದು ಎಸಿಡಿಟಿ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕು. ಅದು ಆಹಾರದಿಂದನೇ. ದಂತ ಅಂದ್ರೆ ಮೂಳೆ ಅಂತ ಆಯ್ತು. ಅಲ್ಲಿಗೆ ಮೂಳೆ ಒಂದು ಭಾಗ ಅಂತ ಆಯ್ತು. ಈ ಕೆಲವರಿಗೆ ಬಹಳ ಬೇಗ ಹಲ್ಲು ಮುರಿದು ಬಿಡುತ್ತೆ, ಪುಡಿ ಪುಡಿ ಕಡಿದ ತಕ್ಷಣ ಮುರಿದು ಬಿಡುತ್ತೆ. ಈ ಒಂದು ಗಟ್ಟಿತನವನ್ನ ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗೇನ್ ಹೇಳಿದ್ರೆ ಇದು ಮಾತ್ರ ನಿಜವಾದ ಹಲ್ಲಿನ ಸಮಸ್ಯೆ. ಹಲ್ಲಿನ ಸಮಸ್ಯೆ ವಾಸ್ತವವಾಗಿದೆ. ನಾವು ಇಲ್ಲಿವರೆಗೂ ಮಾತಾಡಿದ್ದು 99% ಹಲ್ಲಿನ ತೊಂದರೆಗೆ ಕಾರಣ ಹೊಸಡು. ಇನ್ನು 1% ಜನರಿಗೆ ಹೊಸಡು ಚೆನ್ನಾಗಿರ್ತದೆ, ಕಡಿದ್ರೆ ಹಲ್ಲು ಪುಡಿಯಾಗಿ ಬರೋದು, ಹಲ್ಲು ಸೌದು ಹೋಗೋದು. ಕೆಲವು ಮಕ್ಕಳಿಗೆ ಹಲ್ಲು ಇಷ್ಟೇ ಆಗಿರ್ತದೆ, ಸೌದು ಹಲ್ಲು ಸವಿಬಾರ್ದು. ಸೊ ಈ ಸೌದು ಎಷ್ಟು ಆಗಿರ್ತದೆ ಅಂದರೆ ಇದಕ್ಕೆ ರೀಸನ್ ಏನಂದರೆ ಮೂಳೆಗಳು ಸವಿತಾ ಇದೆ ಅಂತ ಅರ್ಥ. ನೀವು ಗುರುತಿಸ್ಕೋಬೇಕಂದ್ರೆ 3 ಭಾಗ ಇದೆ. ಹೊರಗಡೆಯಿಂದ ನನ್ನ ಮೂಳೆಗಳು ಹೇಗಿದೆ ಅಂದರೆ ನನ್ನ ಮೂಳೆ ತೆಗೆದು ನೋಡೋಕ್ಕಾಗಲ್ಲ. ಮೂಳೆ ಗಟ್ಟಿ ಇದೆಯೋ ಅಥವಾ ಗಟ್ಟಿ ಇಲ್ಲ ಅಂತ ಗುರುತಿಸ್ಕೊಳ್ಳೋದಕ್ಕೆ 3 ಭಾಗ ಶರೀರದಲ್ಲಿದೆ. ಒಂದು ಹಲ್ಲು, ಹೊಸಡಲ್ಲ, ಹಲ್ಲುಗಳೇ. 2ನೇದು ಉಗುರುಗಳು, 3ನೇದು ಕೂದಲುಗಳು. ಈ 3 ಅಸ್ಥಿಯ ಉಪಧಾತುಗಳು. ಅಂದರೆ ಅಸ್ಥಿಯಿಂದ, ಅಸ್ಥಿಧಾತು ಅಂದರೆ ಮೂಳೆಗಳು, ಅದರಿಂದ ಉತ್ಪತ್ತಿ ಆಗಿರೋಂತಹ ಭಾಗಗಳು. ಇದರಲ್ಲಿ ಏನಾದರೂ ರಫ್ನೆಸ್ ಬಂದಿತ್ತು ಅಂದರೆ 70-80 ವರ್ಷ ಆದಮೇಲೆ ಬರುತ್ತೆ. ಇದು ಹಿಂಗೆ ನೋಡಿದ್ರೆ ಒಳ್ಳೆ ರಿಡ್ಜ್ ಬಂದಿರುತ್ತೆ, ಗ್ರೂವ್ ಆಗಿರ್ತದೆ. ಅಲ್ಲೇನಾದರೂ ಅಕಾಲದಲ್ಲಿ ಸಣ್ಣ ವಯಸ್ಸಲ್ಲೇ 30-40 ವರ್ಷದಲ್ಲೇ ಹಿಂಗೆಲ್ಲ ರಿಡ್ಜ್ ಬಂದಿದ್ರೆ ನಿಮ್ಮ ಮೂಳೆಗಳು ಬ್ರಿಟಲ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಈ ಬ್ರಿಟಲ್ನೆಸ್ ಜಾಸ್ತಿ ಇರೋರಿಗೆ ಹಲ್ಲು ಸಣ್ಣ ಕಲ್ಲು ಕಡಿದ್ರೂ ಅದು ತುಂಡಾಗಿ ಹೊರಬರೋದು ಕಾಮನ್ ಆಗುತ್ತೆ. ಇನ್ನೊಂದು ಹೇಳೋದಾದರೆ ಸರಳವಾಗಿ ಇವತ್ತಿನ ಜನ ಹೆಚ್ಚು ಫೇಸ್ ಮಾಡೋದು ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್. ಯಾರಿಗೆ ಹೈಪೋಥೈರಾಯ್ಡಿಸಮ್ ಇದೆಯೋ ಅವರಿಗೆ ಮೂಳೆಗಳು ವೀಕ್ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಇರೋರಿಗೆ ಮೂಳೆ ವೀಕ್ ಇರುತ್ತಲ್ಲ, ಮೂಳೆ ವೀಕ್ ಇರೋ ಕಾರಣಕ್ಕೆ ಹೈಪೋಥೈರಾಯ್ಡಿಸಮ್ ಬಂದಿರ್ತದೆ. ಸೊ ಹೀಗಿದ್ದರೆ ಹೈಪೋಥೈರಾಯ್ಡಿಸಮ್ ಇದೆ ಅಂದರೆ ನಿಮ್ಮ ಮೂಳೆ ಸೌದಿದೆ ಅಥವಾ ಮೂಳೆ ವೀಕ್ ಆಗಿದೆ, ಸೌದಿದೆ ಅನ್ನೋದು ವೀಕ್ ಆಗಿದೆ ಅಂತ ಅರ್ಥ. ಇವರೆಲ್ಲರಿಗೂ ಹಲ್ಲಿನ ಸಮಸ್ಯೆ ಬಂದೇ ಬರ್ತದೆ, ಇದ್ದೇ ಇರ್ತದೆ. ಕೂದಲು ಉದುರುತ್ತೆ, ಕೂದಲು ಸ್ಪ್ಲಿಟ್ ಆಗುತ್ತೆ, ಉಗುರುಗಳು ರಫ್ ಆಗುತ್ತೆ, ಇದು ಕೂಡ ರಫ್ ಆಗುತ್ತೆ, ಚರ್ಮ ಕೂಡ ರಫ್ ಆಗುತ್ತೆ, ಹಲ್ಲುಗಳು ಕೂಡ ದುರ್ಬಲಗೊಳ್ಳುತ್ತೆ. ಇವರು ಮೂಳೆನೇ ಗಟ್ಟಿ ಮಾಡ್ಕೋಬೇಕು. ಇದಕ್ಕೆ ಆಯುರ್ವೇದ ವೈದ್ಯರನ್ನೇ ಕಾಣಬೇಕು. ಯಾಕಂದರೆ ಇದು ಡಿಸೀಸ್ ಬಿಡಿ, ಹೈಪೋಥೈರಾಯ್ಡಿಸಮ್ ಅನ್ನೋ ಡಿಸೀಸ್ ಬಿಟ್ಟರೂ ಕೂಡ ಮೂಳೆನ ಗಟ್ಟಿ ಮಾಡ್ಕೊಳ್ಳೋದು ನಮ್ಮ ಆಹಾರ ಪ್ರಕ್ರಿಯೆಯಲ್ಲಿ ಸಿಂಪಲಾಗಿ ಹೇಳೋದಾದರೆ ಫಿಸಿಕಲಿ ವ್ಯಾಯಾಮ ಚೆನ್ನಾಗಿರಬೇಕು. ಮೂಳೆ ಗಟ್ಟಿ ಇರಬೇಕಂದ್ರೆ ಹೊರಗಡೆಗೆ, ಮನೇಲಿ ಅಷ್ಟೇ ಅಲ್ಲ, ಹೊರಗಡೆಗೆ ಫಿಸಿಕಲಿ ವ್ಯಾಯಾಮ ಚೆನ್ನಾಗಿರಬೇಕು. ಹಸ್ತ ಪ್ರಮಾಣವನ್ನು ನೋಡಿ ಊಟ ಮಾಡಬೇಕು. ಓವರಾಗಿ ಫುಡ್ ತೊಗೊಂಡವರು ಮೂಳೆ ಸವಿತವೆ, ಮೂಳೆಗಳಿಗೆ ಪೆಟ್ಟಾಗುತ್ತೆ. ಫಿಸಿಕಲಿ ಎಕ್ಸಸೈಸ್ ಮಾಡ್ದೇ ಊಟ ಚೆನ್ನಾಗಿ ತಿಂದರೂ ಮೂಳೆ ಸವಿತವೆ. ನೀವು ಎಂಥ ಕ್ಯಾಲ್ಸಿಯಂ ಏನು ತಿಂದರೂ ಕೂಡ ಮೂಳೆ ಸವಿತವೆ. ಯಾಕಂದರೆ ಫ್ಯಾಟ್ ಅನ್ನುವಂಥದ್ದು ಮೂಳೆಯನ್ನು ಉತ್ಪತ್ತಿ ಮಾಡುವಂಥದ್ದು. ಇಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಕೆಡ್ತದೆ, ಇಮಿಡಿಯೇಟಾಗಿ ಫ್ಯಾಟ್ ದಪ್ಪ ಆಗುತ್ತೆ, ಮೂಳೆ ಸವೆತ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏಕದೇಶ ವೃದ್ಧಿ ಅನ್ಯ ದೇಶ ಕ್ಷಯ ಅಂತ ಒಂದು ಸಿದ್ಧಾಂತ ಇದೆ. ಒಂದು ದೇಶದಲ್ಲಿ ಅಸ್ಥಿ ಆಗಬೇಕಾಗಿರುವಂಥದ್ದು, ಮೂಳೆ ಆಗಬೇಕಾಗಿರುವಂಥದ್ದು ಕೊಬ್ಬಾಗಿ ಉಳ್ಕೊಂಡ್ಬಿಡ್ತದೆ. ಅದು ಉಳ್ಕೊಂಡ ಕಾರಣಕ್ಕೆ ಮೂಳೆಗಳು ಊಟ ಸಿಗಲ್ಲ, ಅದು ಸೊರಗುತ್ತೆ. ಒಂದು ದೇಶದಲ್ಲಿ ಒಂದು ಸ್ಥಾನದಲ್ಲಿ ವೃದ್ಧಿ ಆಗೋದು, ಇನ್ನೊಂದು ಸ್ಥಾನದಲ್ಲಿ ಕ್ಷಯ ಆಗೋದು. ಇದನ್ನು ಆವರಣ ಅಂದರೆ ಅಬ್ಸ್ಟ್ರಕ್ಷನ್ ಆಗಿರ್ತದೆ. ಯಾಕೆ ಅಬ್ಸ್ಟ್ರಕ್ಷನ್? ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ.
ಹಾಗೆ ತಿಂದಿರ್ತೀವಿ. ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಅಂದರೆ ಮಾಡಿದರೆ ಅಬ್ಸ್ಟ್ರಕ್ಷನ್ ಇರಲ್ಲ, ಫ್ರೀಯಾಗಿ ಅಸ್ಥಿಧಾತು ಫಾರ್ಮ್ ಆಗುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡಿ, ಹಸಿವಿನ ಪ್ರಮಾಣಕ್ಕೆ ಸರಿಯಾಗಿ ಊಟ ಮಾಡಿ, ಮೂಳೆ ಚೆನ್ನಾಗಿರ್ತದೆ. ಮೂಳೆ ಚೆನ್ನಾಗಿದ್ದರೆ ದಂತಗಳು ಆಬ್ವಿಯಸ್ಲಿ ಚೆನ್ನಾಗಿರ್ತದೆ. ನಾವು ಅದಕ್ಕೇನು ಮತ್ತೆ ಹೊಸ ಪ್ರಕ್ರಿಯೆ ಮಾಡೋದೇನು ಬೇಕಾಗಲ್ಲ. ಬಹಳ ಚೆನ್ನಾಗಿ ತಿಳಿಸಿದ್ರಿ. ಹಾಗಾದ್ರೆ ನಾವು ಹಲ್ಲಿನ ಆರೋಗ್ಯ ನೋಡ್ಕೋಬೇಕು ಅಂದ್ರೆ ಥೈರಾಯ್ಡ್ ಬಗ್ಗೆನೂ ಗಮನ ಹರಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಎಲ್ಲೆಲ್ಲಿಂದ ಒಂದು ಲಿಂಕ್ ಇರುತ್ತೆ ಅನ್ನೋದು ನಿಜವಾಗ್ಲೂ ನಾವೆಲ್ಲ ಗಮನಿಸಬೇಕಾದಂತಹ ವಿಷಯ. ಡಾಕ್ಟರ್ ಮಾತಾಡ್ತಾ ಗಮನಕ್ಕೆ ಬಂದಿದ್ದು ಹಲ್ಲಿನ ಆರೋಗ್ಯಕ್ಕೂ ಹೃದಯದ ಆರೋಗ್ಯಕ್ಕೂ ಸಂಬಂಧ ಇದೆ. ಮತ್ತೆ ಥೈರಾಯ್ಡ್ ಇರೋರು ಹಲ್ಲಿನ ಬಗ್ಗೆ ಮತ್ತೆ ಮೂಳೆ ಸವೆತದ ಬಗ್ಗೆ ಅಥವಾ ಒಟ್ಟಾರೆ ಮೂಳೆಗಳ ಬಗ್ಗೆ ಮತ್ತಷ್ಟು ಗಮನ ಕೊಡಬೇಕಾದ ಒಂದು ಅವಶ್ಯಕತೆ ಇದೆ. ಇದೆಲ್ಲ ನೀವು ಆಯುರ್ವೇದ ತಜ್ಞರ ಬಳಿ ಹೋದಾಗ ಖಂಡಿತ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರನ್ನ ಖುದ್ದಾಗಿ ಕಾಣಬೇಕು, ಅವರನ್ನ ಮಾತಾಡಿಸ್ಬೇಕು ಅಂತಾದ್ರೆ ಈ ಕೆಳಕಂಡ ನಂಬರ್ಗಳಲ್ಲಿ ನೀವು ಸಂಪರ್ಕಿಸಬಹುದು. ಅವರ ಕ್ಲಿನಿಕ್ ಅಡ್ರೆಸ್ ಅನ್ನ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ನೀವು ಅವರನ್ನ ಸಂಪರ್ಕಿಸಿ ನಿಮ್ಮ ಆಪ್ತ ಸಲಹೆಯನ್ನು ಪಡೆದುಕೊಳ್ಳಬಹುದು. ಒಟ್ಟಿನಲ್ಲಿ ಇವತ್ತಿನ ದಂತಾರೋಗ್ಯದ ಬಗೆಗಿನ ಮಾತುಗಳ ಒಟ್ಟಾರೆ ಸಾರಾಂಶ ಇಷ್ಟೇ. ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ನಗ್ನಗ್ತಾ ಇರೋಣ. ಇಷ್ಟನ್ನ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.